ಓಂ ಹಯಗ್ರೀವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಜಾತಸ್ಯ ಮರಣಂ ಧ್ರುವಂ, ಎಲ್ಲರೂ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಹುಟ್ಟು ಸಾವುಗಳ ಮಧ್ಯೆ ನಾವೇನಾದರೂ ಗುರುತನ್ನು ಬಿಟ್ಟು ಹೋಗಬೇಕು. ಆ ಗುರುತುಗಳು ಕೂಡ ನಾವು ಹೊರಟೋದ್ರೂ ಕೂಡ ಯಾವಾಗಲೂ ಅಷ್ಟೇ ಜೀವ ಇರೋ ತನಕ ನಮಗೆ ಹೆಸರಿರಬೇಕು, ಜೀವ ಹೋದ್ಮೇಲೂ ಕೂಡ ಹೆಸರಿರಬೇಕು. ಆ ಥರದ ಮಹನೀಯರು ಎಷ್ಟೋ ಜನ ಹುಟ್ಟುತ್ತಾ ಇರ್ತಾರೆ, ಎಷ್ಟೋ ಜನ ಹೋಗ್ತಾ ಇರ್ತಾರೆ, ಜೀವನ ಸತ್ಯಾಂಶವನ್ನು ತಿಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಜಾತಸ್ಯ ಮರಣಂ ಧ್ರುವಂ, ಹೋಗಲೇಬೇಕು. ಹುಟ್ಟಿದ್ದ ಪ್ರತಿಯೊಂದು ಕೂಡ ಎಲ್ಲೋ ಒಂದು ಕಡೆ ಹೋಗಲೇಬೇಕು. ಹಾಗಾಗಿ ಇಂದು ಮರಣ ಸಂಭವಿಸಿದಾಗ, ಸಾವು ಸಂಭವಿಸಿದಾಗ, ನಮಗೆ ಸಾಮಾನ್ಯವಾಗಿ ಯಾವುದಾದ್ರೂ ನ್ಯೂಸ್ ಬಂದಾಗ, ನಮ್ಮ ಯಾರಾದರೂ ಬಂಧುಗಳಿರ್ಬೋದು, ಬೇಕಾದವರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಆ ರೀತಿಯ ಒಂದು ವಾರ್ತೆ ಅಥವಾ ಸುದ್ದಿ ನಮಗೆ ಸಿಕ್ಕಿದಾಗ ನಾವು ಅಲ್ಲಿ ಒಂದು ಶಿಷ್ಟಾಚಾರ ಅಂತಿರುತ್ತೆ, ಅಲ್ಲಿನ ಒಂದು ಶಿಷ್ಟಾಚಾರ ಇರುತ್ತೆ. ಆ ಶಿಷ್ಟಾಚಾರ ಅಂದರೆ ಅಲ್ಲಿ ಹೇಗೆ ಹೋಗಬೇಕು. ಎಷ್ಟೋ ಜನ ನಾವು ನೋಡಿರ್ತೀವಿ, ಅಲ್ಲೋಗಿ ನಗ್ತಾ ಇರತಕ್ಕಂಥದ್ದು, ಬೇರೆ ಬೇರೆ ವಿಷಯಗಳು ಮಾತಾಡ್ಕೊಳ್ಳೋದು, ಅಲ್ಲಿ ಆ ಒಂದು ಬಾಡಿಯನ್ನು, ಆ ದೇಹವನ್ನು ಅಲ್ಲಿಟ್ಟಿರ್ತಾರೆ, ಬೇರೆ ಬೇರೆ ವಿಷಯಗಳೆಲ್ಲ ಮಾತಾಡ್ತಾ ಇರ್ತಾರೆ. ಎಲ್ಲೋ ಇವತ್ತಿನ ಟೆಕ್ನಾಲಜಿ ಇರ್ಬೋದು, ವಾಹನದ ವಿಷಯ ಇರ್ಬೋದು, ಹೊಸ ವಾಹನಗಳ ಬಗ್ಗೆ ಇರ್ಬೋದು, ಮನೆಯ ಬಗ್ಗೆ ಇರ್ಬೋದು, ಇವೆಲ್ಲ ಮಾತಾಡ್ತಾ ಇರ್ತಾರೆ. ಇದು ಶಾಸ್ತ್ರೋಕ್ತವಾಗಿ ಆ ಆತ್ಮಕ್ಕೆ ನಾವು ಕೊಡ್ತಕ್ಕಂಥ ತೊಂದರೆ ಕೂಡ ಆಗಿರುತ್ತೆ. ಯಾಕೆಂದರೆ ಒಂದು ಆತ್ಮ 11 ದಿನದ ತನಕ ವೈಜ್ಞಾನಿಕವಾಗಿ ನೋಡೋಕ್ಕೆ ಹೋದರೂ ಕೂಡ ಅದು ನಮ್ಮಲ್ಲಿಯೇ ಸುತ್ತಾಡ್ತಾ ಇರತಕ್ಕಂಥದ್ದು ಕೂಡ ವೈಜ್ಞಾನಿಕವಾಗಿ ಇಂದು ಬೇರೆ ದೇಶಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ರುಜುವಾತಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗಾಗಿ ನಾವು ಹೋಗಬೇಕು ಅಂದರೆ ಇವತ್ತಿನ ದಿವಸ ಸನಾತನೋ ನಿತ್ಯ ನೂತನ ಅಂತ ಕರಿತೀವಿ. ನಾವೆಲ್ಲ ತಿಳ್ಕೋಬೇಕು. ನಮ್ದು ಏನಾಗಿದೆ ಅಂತ ಹೇಳಿದ್ರೆ, ರೋಡಲ್ಲಿರ್ತೀವಿ, ಯಾರೋ ತೀರ್ಕೊಂಡ್ರು ಪಟ್ ಅಂತ ಅಲ್ಲಿ ಹೊಟ್ಟೋಗ್ತೀವಿ. ರೋಡಲ್ಲಿರ್ತೀವಿ, ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು, ಹಂಗೆ ಬಸ್ ಹತ್ಬಿಡ್ತೀವಿ. ಅದೆಲ್ಲ ಶಿಷ್ಟಾಚಾರ ಅಲ್ಲವೇ ಅಲ್ಲ. ಅದಕ್ಕೆ ಏನು ಮಾಡಬೇಕು? ಸಪೋಸ್ ನೀವೇನಾದರೂ ಮನೆಯಿಂದ ಹೊರಡಬೇಕಾದ್ರೆ ಕೈಕಾಲು ಮುಖ ತೊಳ್ಕೊಂಡು ಈಗ ಹಾಕಿರ್ತಕ್ಕಂಥ ಬಟ್ಟೆ ಅಥವಾ ಒಂದು ಬಿಳಿಯ ವಸ್ತ್ರವನ್ನು, ಯಾಕೆಂದರೆ ನೀವು ಗಮನಿಸಿರ್ಬೋದು, ಇವತ್ತಿನ ದಿವಸ ನಮ್ಮ ಉತ್ತರ ಭಾರತದಲ್ಲಿ ನೋಡೋಕ್ಕೆ ಹೋದಾಗ, ಬಾಂಬೆ ಇರ್ಬೋದು, ಡೆಹಲಿ ಇರ್ಬೋದು, ಕೆಲವು ಕಡೆ ನೋಡಿದಾಗ ಬಿಳಿಯ ಬಟ್ಟೆಯನ್ನು ಅದೇ ಕೆಲಸವಾಗಿ ಅವರು ಬಿಳಿಯ ಹೆಂಗಸರಾಗ್ಬೋದು, ಗಂಡಸರಾಗ್ಬೋದು, ಆ ಒಂದು ಸಾವಿಗೆ ಹೋಗಬೇಕಾದ್ರೆ ಬಿಳಿಯ ವಸ್ತ್ರವನ್ನು ಧರಿಸ್ಕೊಂಡೇ ಹೋಗ್ತಾರೆ. ಇದರಿಂದ ಏನಾಗುತ್ತೆ? ನಮ್ಮ ಮನಸ್ಸು ಪರಿಶುದ್ಧವಾಗಿರುತ್ತೆ. ಇಂಪಾರ್ಟೆಂಟ್ ಏನು ಗೊತ್ತಾ? ಅದು ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ಆಮೇಲೆ ನಾವು ಹೋದಾಗ ಅಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಬೇಕು. ಈ ದೇಹ ನಮ್ಮ ಜೊತೆ ಎಷ್ಟೋ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿತ್ತು, ನಮಗೆ ಎಷ್ಟೋ ಮಾತಾಡ್ತಾ ಇತ್ತು, ಎಷ್ಟೋ ಭಾಗಿಯಾಗ್ತಾ ಇತ್ತು ಅಂತಕ್ಕಂಥ ಭಾವನೆಯಿಂದ ಅಲ್ಲಿ ಹೋಗಬೇಕು. ನಾವು ಹೋಗಿ ಅಲ್ಲಿ ಬೇರೆ ಯಾವ ವಿಷಯವನ್ನು ಕೂಡ, ಒಂದು ಜೀವ ಹೋಗಿರ್ತಕ್ಕಂಥ, ಆತ್ಮ ಇರ್ತಕ್ಕಂಥ ಅಥವಾ ಆ ದೇಹ ಇರ್ತಕ್ಕಂಥ ಜಾಗದಲ್ಲಿ ಅದು ಪೂರ್ತಿ ಭೂಗತ ಅಂದರೆ ಭೂಮಿಗೆ ಸೇರೋ ತನಕ, ಅದು ಅಗ್ನಿಸ್ಪರ್ಶ ಆಗ್ಬೋದು ಅಥವಾ ಭೂಮಿ ಸ್ಪರ್ಶ ಏನೇ ಆದರೂ ಕೂಡ ಅಲ್ಲಿಯ ತನಕ ನಾವು ಮಾತಾಡ್ಬೋದು. ಇವೆಲ್ಲವೂ ಇವತ್ತಿನ ದಿವಸ ನಾವು ನಿತ್ಯ ಭಕ್ತಿಯಲ್ಲಿ ಯಾಕೆ ಹೇಳ್ತೀವಿ ಅಂದರೆ, ಇದೆಲ್ಲ ತಿಳ್ಕೊಬೇಕು. ನಾವು ಪ್ರತಿಯೊಬ್ಬರು ತಿಳ್ಕೊಬೇಕು. ಮಕ್ಕಳ ಜೊತೆ ಆಗಲಿ, ಇವನು ಸ್ಕೂಲ್ಗೆ ಹೋಗಲ್ಲ, ಅಲ್ಲಿ ಮಾತಾಡ್ತಾರೆ, ಅದು ಬೇಕಾಗಿಲ್ಲಲ್ಲ. ಒಂದು ವಾಹನ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ, ಅದು ಬೇಕಾಗಿ. ನಿಮ್ಮ ಸ್ನೇಹಿತರೆ ಪಕ್ಕದಲ್ಲಿರ್ತಾರೆ, ಅಥವಾ ಒಂದು ದೇಹದಿಂದ ಸ್ವಲ್ಪ ದೂರ ಇರ್ತೀರ, ಏನೂ ಮಾತಾಡಬಾರ್ದು. ಈ ಮಾತಾಡಿದಾಗ ಆತ್ಮಕ್ಕೆ ಡಿಸ್ಟರ್ಬ್ ಆಗುತ್ತೆ. ಆ ಆತ್ಮಕ್ಕೆ ಡಿಸ್ಟರ್ಬ್ ಆದಾಗ ನಮ್ಮ ಜೀವನದಲ್ಲೂ ಕೂಡ ಚೆನ್ನಾಗಿರಲ್ಲ ಅಂತ ಹೇಳ್ತಾ, ಯಾವತ್ತೂ ಅಷ್ಟೇ ಒಂದು ದೇಹ, ಒಂದು ವ್ಯಕ್ತಿ, ಎಲ್ಲವಕ್ಕೂ ನಾವು ಬೆಲೆ ಕೊಡಲೇಬೇಕಾಗಿದೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.